ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಪಿಜಿ ಗ್ಯಾಸ್ನ ಸಮಸ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅನ್ಕೊಂಡ್ರೆ ಈಗ ಮತ್ತೆ ಹೆಚ್ಚಳವಾಗ್ತಾ ಇದೆ. ಈಗ ಎಲ್ಪಿಜಿ ಆಟೋ ಗ್ಯಾಸ್ನ ಸಮಸ್ಯೆ ಮತ್ತೆ ಮುಂದುವರೆದಿದೆ. 2 ಲಕ್ಷ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಬಂಕ್ಗಳ ಮುಂದೆ ನಿಂತು ಗ್ಯಾಸ್ಗಾಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸರಬರಾಜು ಇಲ್ಲದೆ ಖಾಸಗಿ ಬಂಕ್ಗಳಿಗೆ ಬೀಗ ಹಾಕಲಾಗಿದೆ. ದುಡಿಮೆ ಇಲ್ಲದೆ ಆಟೋ ಚಾಲಕರ ಬದುಕು ದುಸ್ತರವಾಗಿ ಹೋಗಿದೆ. ಇಲ್ಲಿ ಓಪನ್ ಇರುವಂತ ಆಟೋ ಗ್ಯಾಸ್ ಬಂಕ್ಗಳ ಮುಂದೆಯೂ ಕೂಡ ತುಂಬಾ ಉದ್ದ ಕ್ಯೂಗಳು ಇರುವಂತ ಕಾರಣ ಈಗ ತುಂಬಾ ಹೊತ್ತುಗಳ ಕಾಲ ಚಾಲಕರು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರ ಜೀವನ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಆಟೋ ಚಾಲಕರು ಇದ್ದಾರೆ. ಎಲ್ಪಿಜಿ ಆಟೋ ಗ್ಯಾಸ್ಗಾಗಿ 3-4 ಗಂಟೆಗಳ ಕಾಲ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಕೆಲ ಖಾಸಗಿ ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸೇ ಆಗಿ ಹೋಗ್ಬಿಟ್ಟಿವೆ. ಓಪನ್ ಇರುವ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಬೇಕಾಗ್ತಾ ಇದೆ. ಆದರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಹೇಳುವ ಪ್ರಕಾರ ಎಲ್ಪಿಜಿ ಆಟೋ ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾರ ಸಮಸ್ಯೆಯೂ ಕೂಡ ಬಗೆಹರದ ಕಾರಣ ಎಲ್ಲಿದೆ ಸ್ಟಾಕ್ ಅಂತ ಹೇಳಿ ಈಗ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಜೀವನ ಅಸ್ತವ್ಯಸ್ತವಾಗಿರುವಂತಹ ಕಾರಣ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಎಲ್ಲವೂ ಕೂಡ ಸರಿಯಾಗತ್ತೆ, ಎಲ್ಪಿಜಿ ಪೂರೈಕೆ ಸರಿಯಾಗತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದಂಥ ಆಟೋ ಚಾಲಕರಿಗೆ ಈಗ ಮತ್ತಷ್ಟು ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇರೋದು ಕಾಣಿಸ್ತಾ ಇದೆ. ಹೀಗಾಗಿ ಪರದಾಡ್ತಿದ್ದಾರೆ ಆಟೋ ಚಾಲಕರು. 3-4 ಗಂಟೆಗಳ ಕಾಲ ಆಟೋ ಗ್ಯಾಸ್ಗಾಗಿ ಎಲ್ಪಿಜಿ ಗ್ಯಾಸ್ಗಾಗಿ ಈಗ ಬಂಕ್ಗಳ ಮುಂದೆ ಆಟೋ ಚಾಲಕರು ಕಾಯ್ತಾ ಇರುವಂತಹ ಕಾರಣ ಈ ಕಡೆ ದುಡಿಮೆಯೂ ಇಲ್ಲದೆ ಈ ಕಡೆ ಗ್ಯಾಸ್ ಕೂಡ ಸಿಗದೆ ಒದ್ದಾಡುವಂತ ಪರಿಸ್ಥಿತಿಯಲ್ಲಿ ಈಗ ಆಟೋ ಚಾಲಕರು ಸದ್ಯ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡುತ್ತಾ ಹೋಗ್ತಾರೆ. ಭವ್ಯ, ಈಗ ಎಲ್ಪಿಜಿ ಆಟೋ ಗ್ಯಾಸ್ನ ಸಮಸ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವ ಬೆನ್ನಲ್ಲೇ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಸದ್ಯ ಆಟೋ ಚಾಲಕರ ಪರಿಸ್ಥಿತಿ ಹೇಗಿದೆ? ಎಲ್ಪಿಜಿ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಕಳೆದ ಕೆಲ ದಿನಗಳಿಂದ ಸಮಸ್ಯೆ ಕಡಿಮೆ ಆಗಿತ್ತು, ಆದ್ರೆ ಇವಾಗ ಮತ್ತೆ ಸಮಸ್ಯೆ ಪ್ರಾರಂಭವಾಗಿದೆ. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಆಹಾರ ಸಚಿವರು ಇದರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಆಟೋ ಚಾಲಕರು ಮತ್ತಷ್ಟು ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು. ಯಾಕಂದ್ರೆ ಆಟೋ ಚಾಲಕರು ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಆದ್ರೆ ಗ್ರೌಂಡ್ ಮಟ್ಟದಲ್ಲಿ ಮಾತ್ರ ಪರಿಸ್ಥಿತಿ ಬೇರೆನೇ ರೀತಿ ಇರುವಂತದ್ದು. ಕಳೆದ 2-3 ವಾರಗಳಿಂದ ಆಟೋ ಚಾಲಕರು ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಆಟೋ ಚಾಲಕರಿದ್ದಾರೆ. ಎಲ್ಪಿಜಿ ಆಟೋ ಗ್ಯಾಸ್ಗಾಗಿ 3-4 ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಕೂಡ ನಾವು ದೃಶ್ಯಗಳ ಮುಂದೆ ನೋಡ್ತಾ ಇರ್ಬೋದು, ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಕೆಲ ಖಾಸಗಿ ಆಟೋ ಗ್ಯಾಸ್ ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ಓಪನ್ ಇರುವ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ಮುಂದೆ ಕ್ಯೂ ಇದೆ. ಅಷ್ಟು ಮಾತ್ರವಲ್ಲದೆ ಕೆಲವೊಂದು ಕಡೆ ಹೆಚ್ಚು ರೀತಿಯಾದಂತಹ ದರವನ್ನು ಕೂಡ ಪಡಿತಾ ಇದ್ದಾರೆ. ಸೊ ಗಂಟೆಗಳ ಕಾಲ ನಿಂತರೂ ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಸಿಗ್ತಾ ಇಲ್ಲ. 3-4 ಗಂಟೆಗಳ ಕಾಲ ಕ್ಯೂ ನಲ್ಲಿ ನಿಲ್ಲೋದ್ರಿಂದ ಕಡಿಮೆ ಆಗ್ತಿದೆ ಆಟೋ ಚಾಲಕರ ಆದಾಯ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಆಟೋ ತುಂಬಿಸ್ಕೊಂಡು ತದನಂತರ ಚಾಲಕರು ಅಂದ್ರೆ ಗ್ರಾಹಕನ ಹುಡ್ಕೊಂಡು ಹೋಗುವಾಗ ಅವರ ದಿನನೇ ಅಲ್ಲಿ ಕಳೆದು ಹೋಗುತ್ತೆ. ಸೊ ಹೀಗಾಗಿ ಆಟೋ ಚಾಲಕರು ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಆಹಾರ ಸಚಿವರು ಎಲ್ಲೋ ಒಂದ್ ಕಡೆ ಕ್ರಮವನ್ನ ಕೈಗೊಳ್ತೀವಿ, ಆದಷ್ಟು ಬೇಗ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಮಸ್ಯೆ ಸರಿಯಾದ ರೀತಿ ಬಗೆಹರಿತಾ ಇಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಫ್ರೀ ಬಸ್ ಆಗಿರ್ಬೋದು, ಓಲಾ, ರ್ಯಾಪಿಡೋದಿಂದ ಆದಾಯ ಆಟೋ ಚಾಲಕರ ಕಡಿಮೆ ಆಗಿರುವಂತದ್ದು. ಈಗ ಮತ್ತೆ ಗ್ಯಾಸ್ ಸಮಸ್ಯೆಯಿಂದ ಮತ್ತಷ್ಟು ಹೆಚ್ಚು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.